ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಈ ಸಂಭ್ರಮಾಚರಣೆಯನ್ನು ನೋಡಲು ಬರೋಬ್ಬರಿ 9 ತಿಂಗಳು ನಾವು ಕಾಯಬೇಕಾಯಿತು. ಅದು 2024ರ ಜೂನ್ 5ನೇ ತಾರೀಕು. ನಾಸಾ ಸಂಸ್ಥೆ ಬೋಯಿಂಗ್ ಸಹಯೋಗದಲ್ಲಿ ಫ್ಲೋರಿಡಾದಲ್ಲಿರುವಂತಹ ಕೇಪ್ ಕೆನವೆರಲ್ ಅನ್ನುವಂತಹ ಬಾಹ್ಯಾಕಾಶ ನೌಕೆಯು ಇಬ್ಬರನ್ನ ಹೊತ್ತು ಜೂನ್ 6ಕ್ಕೆ ISSಗೆ ತಲುಪುತ್ತೆ. ಹೀಗೆ ಹೋದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ 8 ದಿನಗಳಲ್ಲೇ ವಾಪಸ್ ಬರಬೇಕಾಗಿತ್ತು. ಆದರೆ ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕವಾಗಿ ವಾಪಸ್ ಬರಬೇಕಾದಂತಹ ಇವರು ಯಾವುದೇ ಕಾರಣಕ್ಕೂ ಸಹಿತ ಬರೋದಕ್ಕೆ ಆಗೋದಿಲ್ಲ. ಸುನಿತಾರನ್ನ ಅಂತರಿಕ್ಷಕ್ಕೆ ಕರೆದೊಯ್ದಿದ್ದಂತಹ ಸ್ಟಾರ್ ಲೈನರ್ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ಇಬ್ಬರೂ ಸಹಿತ ಅಲ್ಲೇ ಉಳಿಬೇಕಾಗತ್ತೆ. ಅದಾದ ನಂತರ ಹಲವಾರು ಬಾರಿ ಸುನಿತಾ ವಿಲಿಯಮ್ಸರನ್ನ ಕರೆತರೋ ಪ್ರಯತ್ನ ಮಾಡಲಾಯಿತು, ಆದರೆ ಯಾವುದೂ ಸಹಿತ ಫಲ ನೀಡಲಿಲ್ಲ. ಹಲವು ಬಾರಿ ಅವರು ಭೂಮಿಗೆ ಬರ್ತಾರೆ ಎಂಬಂತಹ ಸುಳ್ಳು ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೆ ಇದ್ವು. ಆದರೆ 9 ತಿಂಗಳ ನಂತರ ಈ ಭೂಮಿಗೆ ಬರೋದಕ್ಕೆ ಈಗ ಸುನಿತಾ ವಿಲಿಯಮ್ಸ್ ಸಿದ್ಧರಾಗಿದ್ದಾರೆ. ನಿನ್ನೆ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಬಾಹ್ಯಾಕಾಶ ನೌಕೆಯನ್ನ ಈಗಾಗಲೇ ಕಳಿಸಲಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ನಿನ್ನೆ ಬೆಳಗ್ಗೆ 4:33 ಸುಮಾರಿಗೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ 9 ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಮಾಡಿ 4 ಸದಸ್ಯರನ್ನ ಹೊತ್ತೊಯ್ದಿರುವಂತಹ ಕ್ರೂ ಡ್ರ್ಯಾಗನ್ ಇದಾಗಿದೆ. ಇಂದು 4 ಸದಸ್ಯರು ಸಹಿತ ಸುನಿತಾ ವಿಲಿಯಮ್ಸ್ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ಆದರೆ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಬುಧವಾರ ಬೆಳಗ್ಗೆ ಭೂಮಿಗೆ ಬಂದು ಇಳಿಯುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. 9 ತಿಂಗಳ ನಂತರ ಭೂಮಿಗೆ ಬರ್ತಿರುವಂತಹ ಕಾರಣ ಅವರಿಗೆ ಹವಾಮಾನ ಯಾವ ರೀತಿಯಾಗಿ ಸಹಕಾರ ನೀಡುತ್ತೆ ಅನ್ನುವಂಥದ್ದು ನೋಡಬೇಕು. ಇನ್ನು ಗಗನಯಾತ್ರಿಗಳ ಸುರಕ್ಷಿತ ಮರಳುವಿಕೆಗಾಗಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಭೂಮಿಗೆ ಬರುತ್ತಿರುವ ಸುನಿತಾ ವಿಲಿಯಮ್ಸ್ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಯಾಕಂದರೆ ಅವರಿಗೆ ಆರೋಗ್ಯದ ಸಮಸ್ಯೆ ಈ ಭೂಮಿಗೆ ಬಂದ ಮೇಲೆ ಕಾಡಲಿದೆ. ಬಾಹ್ಯಾಕಾಶದಲ್ಲಿ ಯಾವುದೇ ಗುರುತ್ವಾಕರ್ಷಣೆ ಬರ ಇರೋದಿಲ್ಲ. ದೀರ್ಘಕಾಲದವರೆಗೂ ಸಹಿತ ಇದಕ್ಕೆ ಒಡ್ಡಿಕೊಂಡಿರುವಂತಹ ಇವರು ಗಗನಯಾತ್ರಿಗಳು ತಮ್ಮ ಪಾದಗಳಲ್ಲಿನ ಶಕ್ತಿಯನ್ನು ಕಳೆದುಕೊಳ್ತಾರೆ. ಎಷ್ಟು ದಿನ ಗುರುತ್ವಾಕರ್ಷಣೆ ಇಲ್ಲದೆ ಇರುವಂತಹ ಕಡೆ ಇದ್ದು ಈಗ ಏಕಕಾಲದಲ್ಲಿ ಗುರುತ್ವಾಕರ್ಷಣೆ ಬಲ ಇರುವಂತಹ ಭೂಮಿಗೆ ಬರೋದ್ರಿಂದ ಅವರಿಗೆ ತುಂಬ ಕಷ್ಟ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇದರಿಂದ ಆರೋಗ್ಯದ ಸಮಸ್ಯೆಯೂ ಸಹಿತ ಕಾಡುವಂತಹ ಭೀತಿ ಇರುತ್ತೆ. ಭೂಮಿಯಿಂದ ಸೂರ್ಯನ ದೂರ 150 ಮಿಲಿಯನ್ ಕಿಲೋಮೀಟರ್. ಅಲ್ಲಿಂದ ಸೂರ್ಯನ ಕಿರಣಗಳು ಭೂಮಿಗೆ ಬರಬೇಕಂದ್ರೆ 9 ರಿಂದ 10 ನಿಮಿಷಗಳು ಕಾಲಾವಕಾಶ ಬೇಕಂತೆ. ಈ ಸೂರ್ಯನ ಕಿರಣಗಳು 4 ಲೇಯರ್ ದಾಟಿ ಭೂಮಿಗೆ ಬರಬೇಕು. ಈ 4 ಲೇಯರ್ ದಾಟಿ ಬಂದರೆ ಮಾತ್ರ ಉಪಯುಕ್ತವಾದಂತಹ ಸೂರ್ಯನ ಕಿರಣಗಳನ್ನು ಜನರು ಅನುಭವಿಸೋದಕ್ಕೆ ಆಗುತ್ತೆ. ಇಲ್ಲದಿದ್ದರೆ ಅದು ದೊಡ್ಡ ಮಟ್ಟದಲ್ಲಿ ಮಾರಕ ಆಗುತ್ತೆ. ಆದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮೈಕ್ರೋ ಗ್ರಾವಿಟಿ ಇರೋದ್ರಿಂದ ಎಲ್ಲ ತರಹದ ರೇಡಿಯೇಷನ್ ಅವರ ಮೇಲೆ ಪರಿಣಾಮ ಬೀರುತ್ತೆ. ಇಂತಹ ರೇಡಿಯೇಷನ್ ನಡುವೆ ಸುನಿತಾ ವಿಲಿಯಮ್ಸ್ ಬರೋಬ್ಬರಿ 9 ತಿಂಗಳುಗಳ ಕಾಲವನ್ನು ಕಳೆದಿದ್ದಾರೆ. ಸುನಿತಾ ವಿಲಿಯಮ್ಸ್ ಅವರು ಪ್ರೋಟೀನ್ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾ ಇದ್ರು. ಹೈ ಎನರ್ಜಿ ನಿರಂತರವಾಗಿ ಪಡಿತಾ ಇದ್ರು. ಇದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅವಧಿಗಿಂತ ಹೆಚ್ಚಿನ ಸಮಯವಿದ್ದರೆ ಕಣ್ಣಿನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತಂತೆ. ಮೆದುಳಿನ ಕಾರ್ಯವೈಖರಿಯ ಮೇಲೂ ಸಹಿತ ಪರಿಣಾಮ ಬೀರುತ್ತೆ. ಅಷ್ಟೇ ಅಲ್ಲದೆ ಭೂಮಿಗೆ ಬರುತ್ತಿದ್ದಂತೆಯೇ ಗುರುತ್ವಾಕರ್ಷಣೆಯ ಬಲಕ್ಕೆ ದೇಹದಲ್ಲಿ ಸಮತೋಲನ ಕಾಪಾಡಿಕೊಳ್ಳೋದು ತುಂಬ ಕಷ್ಟ ಆಗುತ್ತಂತೆ. ಅದೇನೇ ಇರಲಿ, ಸದ್ಯ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದ ನೇರವಾಗಿ ಭೂಮಿಗೆ ಬರ್ತಾ ಇರೋದು ಬಹಳಷ್ಟು ಜನರಿಗೆ ಸಂತಸ ವಿಚಾರ. ಆದರೆ ಅವರು ಬಂದ ಮೇಲೆ ಅವರ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮದ ಬಗ್ಗೆಯೂ ಸಹಿತ ಬಹಳಷ್ಟು ಜನರಿಗೆ ಆತಂಕ ಇದೆ. ಇದೇ ರೀತಿಯಾದಂತಹ ನ್ಯೂಸ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.